ಸದ್ಯಕ್ಕಾಗ್ತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತಾಡಿದ್ದಾರೆ. ನನಗೆ ಕಾಂಗ್ರೆಸ್ನ ಕಚೇರಿ ಅಂತಂದ್ರೆ ಗರ್ಭಗುಡಿ ಇದ್ದಂಗೆ, ನಾನು ಎಲ್ಲವನ್ನೂ ಕೂಡ ಗೌರವಿಸ್ತೀನಿ. ಮುಂದೆ ಒಳ್ಳೆ ಅವಕಾಶ ಖಂಡಿತವಾಗಿಯೂ ಸಿಗುತ್ತೆ. 2028ಕ್ಕೆ 150 ಸೀಟ್ಗಳನ್ನು ನಾವು ಗೆಲ್ತೀವಿ. ಆಗ ಸುಬ್ಬಾರೆಡ್ಡಿ ಅವರು ಮಂತ್ರಿ ಆಗ್ತಾರೆ, ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ನನಗೆ ಗರ್ಭಗುಡಿಯಷ್ಟೇ ಶ್ರೇಷ್ಠ, ನನಗೆ ಭವಿಷ್ಯ ಇದೆ, ಮುಂದೆ ಅವಕಾಶ ಸಿಗುತ್ತೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ. 2028 ಚುನಾವಣೆಯಲ್ಲಿ 150 ಸೀಟ್ಗಳನ್ನು ನಾವು ಗೆಲ್ತೀವಿ, ಆಗ ಸುಬ್ಬಾರೆಡ್ಡಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತ ಮಾತನ್ನ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಕೆಪಿಸಿಸಿ ನನಗೆ ಗರ್ಭಗುಡಿ ಅಷ್ಟೇ ಶ್ರೇಷ್ಠ. ನನ್ನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಹರಿಪ್ರಸಾದ್ ಸಾಹೇಬರು, ಡಿಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನನಗೆ ದೇವರಷ್ಟೇ ಶ್ರೇಷ್ಠ. ನನ್ನಂತ ಸಾಮಾನ್ಯ ಹುಡುಗನಿಗೆ ಬಿ ಫಾರ್ಮ್ ಕೊಟ್ಟು ಟಿಕೆಟ್ ಕೊಟ್ಟಿದೆ. ನನ್ನ ನಿಷ್ಠಾವಂತ, ನಾನು ಆ ಸಭೆಗೆ ಭಾಗವಹಿಸಲ್ಲ. ನನ್ನ ನಾಯಕರು ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧ. ಜೈ ಕಾಂಗ್ರೆಸ್. ಇನ್ನೊಂದು 20 ವರ್ಷದಲ್ಲಿ ಯಾವತ್ತಾದ್ರೂ ಒಂದ್ಸಲ ಆಗೋಣ ಬಿಡಿ. ಆತರ ಏನಿದೆ, ಏಜ್ ನನ್ನ ಸೈಡ್ ಇದೆ ಅಲ್ವಾ? ಇಲ್ಲ ಸರ್, ನನಗೆ ಮೋಸ್ಟ್ಲಿ ನನ್ನ ನಂಬರ್ ಅವ್ರ ಹತ್ರ ಇಲ್ಲ ಅನ್ಸುತ್ತೆ. ನಾನಂತೂ ಸಭೆಗೆ ಭಾಗವಹಿಸಲ್ಲ. ನಾನು ಮೋಸ್ಟ್ಲಿ ನನಗೆ ಯಾವ್ದು ಕಾಲ್ ಬಂದಿಲ್ಲ. ನಾನು ಹರಿಪ್ರಸಾದ್ ಸಾಹೇಬ್ರಿಗೆ ಎಲ್ರಿಗೂ ಹೇಳಿದ್ದೀನಿ, ನಾನು ಪಕ್ಷಕ್ಕೆ ನಿಷ್ಠ, ನಾನು ಯಾವುದೇ ಸಭೆಗೆ ಹೋಗಲ್ಲ. ಪಕ್ಷ ಏನ್ ಹೇಳಿದ್ರೆ ಅದಕ್ಕೆ ಹೇಳ್ತೀನಿ. ಡಿಪೆಂಡ್ ಮಾಡ್ಕೊಳ್ತಾ ಇದ್ರು, ನಿಮ್ಗೆ ಬಾರಿ ಸಿಗುತ್ತೆ ಅನ್ನುವಂತ ಇಲ್ಲ ಸರ್, ಆಸೆ ಸಹಜ, ಬಟ್ ಸಿಗಲೇಬೇಕು ಅಂತ ರೂಲ್ ಇಲ್ಲ. ಸೀನಿಯರ್ಸ್ ಸಿಕ್ಕಿದೆ. ನಾನು ಈಗಲೂ ಹೇಳ್ತೀನಿ, 28 ಅಲ್ಲಿ ನಾವು 150 ಸೀಟ್ ಗೆಲ್ತೀವಿ. ಆವತ್ತು ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಗುತ್ತೆ ಅಂತ ನನ್ನ ಬಾಗೇಪಲ್ಲಿ ಬಂದು ಕರೆ ಕೊಟ್ಟಿದ್ದಾರಂತ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು. ದಯವಿಟ್ಟು ಹಿಂಪಡಿರಿ, ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಹೇಳಕ್ ಬಯಸ್ತೇನೆ ಸರ್. ಕೆಪಿಸಿಸಿ ನನಗೆ ಗರ್ಭಗುಡಿ ಅಷ್ಟೇ ಶ್ರೇಷ್ಠ. ನನ್ನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಹರಿಪ್ರಸಾದ್ ಸಾಹೇಬರು, ಡಿಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ